ರಾಮನಿಗಿಂತ ರಾಮನಾಮ ದೊಡ್ಡದು ಎಂಬ ಮಾತುಗಳನ್ನು ಕೇಳಿರ್ತೀರ. ಇದರ ಅರ್ಥ ಏನು ಅಂತ ಗೊತ್ತಾ? ರಾಮನ ಹೆಸರು ರಾಮನಿಗಿಂತಲೂ ಶ್ರೇಷ್ಠವಾದದ್ದು. ಆದರೆ ಹೀಗೆ ಹೇಳಲು ಕಾರಣವೇನು? ರಾಮ ಎಂಬ ಶಬ್ದವು ಕೇವಲ ಒಂದು ಸಾಮಾನ್ಯ ಪದವಲ್ಲ. ಅದನ್ನು ಸರಿಯಾಗಿ ಉಚ್ಚರಿಸಿದಾಗ ಅದು ಆಧ್ಯಾತ್ಮಿಕ ಸಾಧ್ಯತೆಗಳನ್ನು ತೆರೆಯುವ ಪ್ರಬಲ ಧ್ವನಿ ಎಂದು ತಿಳಿಯುತ್ತೇವೆ. ನಿಮಗೆಲ್ಲ ರಾಮಾಯಣದಲ್ಲಿ ನಡೆದ ರಾಮ ಮತ್ತು ಹನುಮಂತರ ನಡುವಿನ ಯುದ್ಧ ಗೊತ್ತು ಅಲ್ವಾ? ಒಂದು ಕಡೆ ತನ್ನ ದೇಹದ ಕಣಕಣದಲ್ಲೂ ರಾಮನಾಮದಿಂದ ಅನುರಣಿಸುತ್ತಿರೋ ಹನುಮಂತ, ಮತ್ತೊಂದು ಕಡೆ ಸಾಕ್ಷಾತ್ ಶ್ರೀರಾಮಚಂದ್ರ. ಇವರಿಬ್ಬರ ನಡುವಿನ ಯುದ್ಧ. ಈ ಯುದ್ಧದಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಶ್ರೀರಾಮ ಕೂಡ ರಾಮನಾಮದಲ್ಲಿ ಮುಳುಗಿರುವ ಹನುಮಂತನನ್ನು ಸೋಲಿಸೋದಕ್ಕೆ ಆಗಲಿಲ್ಲ. ರಾಮನಾಮದ ಶಕ್ತಿ ಅಂಥದ್ದು. ಓಂ ಶಬ್ದದ ಸಕಾರಾತ್ಮಕ ಪರಿಣಾಮಗಳ ಬಗ್ಗೆ ನೂರಾರು ವೈಜ್ಞಾನಿಕ ಅಧ್ಯಯನಗಳಿವೆ. ಅದೆಲ್ಲ ನಿಮಗೂ ಕೂಡ ಗೊತ್ತು. ಓಂ ಎಂಬುದು ಆ, ಉ ಮತ್ತು ಮಾ ಎಂಬ 3 ಶಬ್ದಗಳ ಸಂಯೋಜನೆ. ಅವು ಮೂರೂ ಸಹ ಸೇರಿ ಓಂ ಆಗುತ್ತದೆ. ನೀವು ಎಂದಾದರೂ ಓಂ ಎಂದು ಉಚ್ಚರಿಸಲು ಪ್ರಯತ್ನಿಸಿದ್ದೀರಾ? ಯಾವುದೇ ದೊಡ್ಡ ಧ್ಯಾನ ತಂತ್ರಗಳನ್ನು ಕಲಿಬೇಕಾಗಿಲ್ಲ ಅಲ್ವಾ? ಕೇವಲ ಕಣ್ಣು ಮುಚ್ಚಿ ಓಂ ಎಂದು ಜಪಿಸಿ ಅದು ಉಂಟು ಮಾಡುವ ಕಂಪನಗಳನ್ನು ಗಮನಿಸಿ. ಇದನ್ನು 21 ಬಾರಿ ಅಥವಾ ಅದಕ್ಕಿಂತ ಹೆಚ್ಚಿನ ಬಾರಿ ಮಾಡಿ. ತಕ್ಷಣವೇ ನಿಮಗೆ ಒಂದು ನಿರ್ದಿಷ್ಟ ಸಮತೋಲನ ಮತ್ತು ಧ್ಯಾನಸ್ಥ ಭಾವನೆ ಕಂಡುಬರುತ್ತೆ. ಇದನ್ನು ಜಪಿಸಲು ನೀವು ಇಂದೂ ಆಗಬೇಕಾಗಿಲ್ಲ. ಯಾವುದೇ ಮನುಷ್ಯ ಇದನ್ನು ಸರಿಯಾಗಿ ಜಪಿಸಿದರೆ ಫಲಿತಾಂಶಗಳನ್ನ ಕಾಣ್ತಾನೆ. ಯಾಕೆಂದರೆ ಇದು ವಿಜ್ಞಾನ. ಈಗ ರಾಮ ಶಬ್ದವನ್ನು ನೋಡೋಣ. ಭಗವಾನ್ ರಾಮನಿಗೆ ಹೇಗೆ ನಾಮಕರಣ ಮಾಡಲಾಯಿತು ಎಂಬ ಆಸಕ್ತಿದಾಯಕ ಕಥೆ ನಿಮಗೆ ಗೊತ್ತಾ? ಈ ಹೆಸರನ್ನು ಯಾರೋ ಒಬ್ಬರು ಇಟ್ಟಿದ್ದಲ್ಲ, ಬದಲಿಗೆ ಮಹಾನ್ ಋಷಿ ವಸಿಷ್ಠರು ಇಟ್ಟರು. ಮಗುವಿಗೆ ಹೆಸರಿಡೋ ಪವಿತ್ರ ಜವಾಬ್ದಾರಿನ ಋಷಿಗಳಿಗೆ ಕೊಡ್ತಾರೆ. ಇದು ಸಾಮಾನ್ಯ ಮಗು ಅಲ್ಲ ಅಂತ ಅವರಿಗೆ ಗೊತ್ತಿತ್ತು. ಹೆಸರು ಸರಳವಾಗಿದ್ದರೂ ಬಹಳ ಶಕ್ತಿಶಾಲಿಯಾಗಿರಬೇಕು ಅಂತ ಅವರು ಬಯಸಿದ್ರು. ಅವರು 2 ಮಹಾನ್ ಮಂತ್ರಗಳನ್ನು ಚಿಂತಿಸ್ತಾರೆ. ಅಷ್ಟಾಕ್ಷರಿ ಮಂತ್ರ ಓಂ ನಮೋ ನಾರಾಯಣಾಯ ಮತ್ತು ಪಂಚಾಕ್ಷರಿ ಮಂತ್ರ ಓಂ ನಮಃ ಶಿವಾಯ. ಅವರು ಅಷ್ಟಾಕ್ಷರಿಯಿಂದ ರಾ ಮತ್ತು ಪಂಚಾಕ್ಷರಿಯಿಂದ ಮಾ ಅಕ್ಷರವನ್ನು ಆರಿಸ್ತಾರೆ. ಈ 2 ಅಕ್ಷರಗಳನ್ನು ಒಟ್ಟಿಗೆ ಸೇರಿಸಿದಾಗ ರಾಮ ಆಯಿತು ಮತ್ತು ಇದು 2 ಮಂತ್ರಗಳ ಶಕ್ತಿಯನ್ನು ಹೊಂದಿದೆ. ಭಾರತದಲ್ಲಿ ಜನರು ಗಂಟೆಗಟ್ಟಲೆ ರಾಮನಾಮವನ್ನು ಜಪಿಸೋದನ್ನು ನೋಡಿರ್ತೀರ. ಕೆಲವು ಜನರು ರಾಮನಾಮವನ್ನು ಭರಿತ ಲಿಖಿತ ಜಪ ಕೂಡ ಮಾಡ್ತಾರೆ. ಅಲ್ಲಿ ಅವರು ಈ ಪದವನ್ನು ನೂರಾರು ಸಾವಿರಾರು ಬಾರಿ ಬರೀತಾರೆ ಮತ್ತು ಅಪಾರ ಆಂತರಿಕ ಶಕ್ತಿಯನ್ನು ಗಳಿಸ್ತಾರೆ ಅಂತ ಕೂಡ ಹೇಳ್ತಾರೆ. ಜರ್ನಲ್ ಆಫ್ ಎಮರ್ಜಿಂಗ್ ಟೆಕ್ನಾಲಜೀಸ್ ಆ್ಯಂಡ್ ಇನೋವೇಟಿವ್ ರಿಸರ್ಚ್ ಎಂಬ ಒಂದು ವೈಜ್ಞಾನಿಕ ಜರ್ನಲ್ನಲ್ಲಿ ಒಂದು ಸಂಶೋಧಕರ ತಂಡ ಒಂದು ಅಧ್ಯಯನವನ್ನು ಪಬ್ಲಿಷ್ ಮಾಡ್ತಾರೆ. ಅವರು ಹದಿಹರೆಯದವರ ಮೇಲೆ ರಾಮತಾರಕ ಮಂತ್ರದ ಪರಿಣಾಮವನ್ನು ಕಂಡುಹಿಡಿಯೋದಕ್ಕೆ ಒಂದು ಪ್ರಯೋಗ ಮಾಡ್ತಾರೆ. 40 ವ್ಯಕ್ತಿಗಳನ್ನು ಆರಿಸ್ಕೊಂಡು ಅವರಿಗೆ 48 ದಿನಗಳ ಕಾಲ ಚಿನ್ಮುದ್ರಾ ಹಿಡಿದು ರಾಮ ಮಂತ್ರವನ್ನು ಜಪಿಸುವಂತೆ ಮಾಡ್ತಾರೆ. ಈ ರಾಮ ಮಂತ್ರವನ್ನು ಅಭ್ಯಾಸ ಮಾಡಿದ ಹದಿಹರೆಯದವರು ಇರ್ತಾರಲ್ಲ, ಅವರಿಗೆ ಕಾಡುತ್ತಿದ್ದಂತಹ ಏಕಾಂಗಿತನ ಕಡಿಮೆಯಾಗುತ್ತೆ, ಏಕಾಗ್ರತೆ ಹೆಚ್ಚುತ್ತೆ ಮತ್ತು ಆತಂಕದ ಮಟ್ಟ ಕಡಿಮೆಯಾಗುತ್ತೆ. ಇಂಥ ಗಮನಾರ್ಹ ಸುಧಾರಣೆಗಳನ್ನು ಅವರು ತೋರಿಸ್ತಾರೆ. ಅವರಲ್ಲಿದ್ದಂತಹ ಅವಿಧೇಯತೆ ಕಡಿಮೆಯಾಗುತ್ತೆ ಮತ್ತು ಸುಧಾರಿತ ಸಂಬಂಧಗಳಂತಹ ಸಕಾರಾತ್ಮಕ ವರ್ತನೆಯ ಬದಲಾವಣೆಗಳು ಸಹ ಗಮನಿಸ್ತಾರೆ. ಮಕ್ಕಳು ಮಾತ್ರವಲ್ಲ, ನೀವು ಮತ್ತು ನಾನು ಕಣ್ಣು ಮುಚ್ಚಿ ರಾಮನಾಮ ಜಪಿಸಿದರೆ ತಕ್ಷಣವೇ ಬರುವ ಪರಮಾನಂದವನ್ನು ನಾವು ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಕೆಲವರು ಇದು ಕೇವಲ ನಂಬಿಕೆ, ಸುಳ್ಳು ಅಂತ ಹೇಳ್ಬೋದು. ರಾಮ ಎಂಬ ಪದವನ್ನು ಜಪಿಸಿದ ನಂತರ ನಾವು ಅನುಭವಿಸುವ ಭಾವನೆಯ ಆನಂದವನ್ನು ನಾವು ನಿರಾಕರಿಸೋದಕ್ಕಾಗೋದಿಲ್ಲ. ಆ ಧ್ವನಿಯು ತರುವ ಸಮತೋಲನ, ಖುಷಿಯನ್ನು ಅನುಭವಿಸಿದವರೇ ಬಲ್ಲರು. ಮತ್ತು ಇದೇ ಕಾರಣಕ್ಕಾಗಿಯೇ ಈ ಸಂಸ್ಕೃತಿಯನ್ನು ಸನಾತನ ಧರ್ಮ ಅಂತ ಕರೆಯಲಾಗುತ್ತೆ. ಇದರರ್ಥ ನಾವು ಯಾರಿಗೂ ಏನನ್ನು ಸಾಬೀತುಪಡಿಸಬೇಕಾಗಿಲ್ಲ ಅಂತ. ಹಿಂದೆ ಹೊರಗಿನ ಜನರು ಭಗವಾನ್ ರಾಮನ ಗುರುತುಗಳನ್ನು ನಾಶಪಡಿಸೋದಕ್ಕೆ ಪ್ರಯತ್ನಿಸಿದರು. ದೇವಾಲಯಗಳು ಮತ್ತು ವಿಗ್ರಹಗಳನ್ನು ನಾಶಪಡಿಸಿದರು. ಅವುಗಳನ್ನು ಪುನರ್ನಿರ್ಮಿಸಬಹುದು ಎಂದು ಅವರಿಗೆ ಗೊತ್ತಿರಲಿಲ್ಲ ಅನಿಸುತ್ತೆ. ಆದರೆ ರಾಮ ಎಂಬ ಪದವು ಜನರ ಹೃದಯ ಮತ್ತು ಜೀವನಕ್ಕೆ ತರುವ ಸ್ಫೂರ್ತಿ ಮತ್ತು ಭಾವನೆಯ ಮಾಧುರ್ಯವನ್ನು ನಾಶಪಡಿಸೋದಕ್ಕೆ ಸಾಧ್ಯವಿಲ್ಲ. ರಾಮನಾಮವನ್ನು ಎಲ್ಲರೂ ಜಪಿಸಿ
ಅಂತ ಹೇಳುತ್ತಾ ಈ ವಿಡಿಯೋ ನೋಡಿದ ತಮಗೆಲ್ಲರಿಗೂ ವಂದನೆಗಳು. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಒತ್ತಿ. ಈ ವಿಡಿಯೋಗೆ ಲೈಕ್ ಕೊಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.